ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಆನ್ ಡಿಮ್ಯಾಂಡ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ಗೋಸ್ಕರ ಕೆಲವೊಂದು ಸ್ವಿಚ್ ವರ್ಡ್ಸನ್ನು ಕೊಡಿ ನೀವು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸುಮಾರು ದಿವಸದಿಂದನೇ ಆಲ್ಮೋಸ್ಟ್ ಒಂದು 2 ವೀಕ್ಸಿಂದನೂ ಒಬ್ಬರಲ್ಲ ಒಬ್ಬರು ಕೇಳ್ತಾನೆ ಇದ್ರು. ಹಾಗಾಗಿ ಓವರ್ ಆಲ್ ನಾನಿವತ್ತು ನಂದು ಹಳೆ ವಿಡಿಯೋ ಇದೆ, ಆದರೂ ಹೊಸದಾಗಿ ನೋಡೋವಂಥವ್ರಿಗೆ ಹಳೆ ವಿಡಿಯೋ ಸರ್ಚ್ ಮಾಡೋಕ್ಕೆ ಆಗದೆ ಇರೋದ್ರಿಂದ ನಾನು ಮತ್ತೊಮ್ಮೆ ಈ ಒಂದು ವಿಡಿಯೋನ ತೊಗೊಂಡು ಬರ್ತಾ ಇದ್ದೀನಿ. ಎಸ್, ಎಕ್ಸಾಕ್ಟ್ಲಿ ಇವತ್ತು ನಾನು ಏನು ತೊಗೊಂಡು ಬಂದಿದ್ದೀನಲ್ಲ, ಅದು ಇವತ್ತು ನೀವು ಯಾವ ಏಜಿನ ಮಕ್ಕಳಿಂದನಾದರೂ ತಗೊಳ್ಳಿ, ಡಿಗ್ರಿ ಕಂಪ್ಲೀಟ್ ಆಗೋ ಅಂಥವ್ರು, ಮಾಸ್ಟರ್ ಡಿಗ್ರಿ ಇರೋವಂಥವ್ರು, ಹಾಗೆ PhD ಥೀಸಿಸ್ ಬರೆಯೋ ಅಂಥವ್ರಿಗೂ ಕೂಡ ಹೆಲ್ಪ್ ಆಗುವಂಥ ಓವರ್ ಆಲ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೋಸ್ಕರ ನಾನು ಇವತ್ತು ತೊಗೊಂಡು ಬಂದಿರೋಂಥ ಟಾಪಿಕ್ ಏನು ಅಂತ ಹೇಳಿದರೆ, ಈ ಒಂದು ಸ್ವಿಚ್ ವರ್ಡ್ಸ್ ಮತ್ತು ಏಂಜಲ್ ನಂಬರ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಸೊ ಓವರ್ ಆಲ್ ಆಗಿ ನಾನು ಇದಕ್ಕೆ ಇನ್ನೊಂದು ಟೆಕ್ನಿಕ್ ಏನು ಅಂತ ಹೇಳಿದರೆ, ನಾವು ಇದನ್ನು ಸ್ವಿಚ್ ವರ್ಡ್ಸನ್ನು ನಾವು ಕೊಟ್ಟಾಗ, ಏಂಜಲ್ ನಂಬರ್ಸನ್ನು ಕೊಟ್ಟಾಗ ಎಷ್ಟೋ ಜನ ಅದನ್ನು ಏನಾಗುತ್ತೆ ನೋಡೋಣ ಅಂತ ಹೇಳಿ ಸುಮ್ಮನೆ ಈ ರೀತಿ ಪೆನ್ ತಗೊಳ್ಳೋದು, ಸುಮ್ಮನೆ ಬರೆಯೋದು, ಈ ಥರ ಎಲ್ಲ ಮಾಡಿ ನನಗೆ ವರ್ಕ್ ಆಗಲಿಲ್ಲ. ಇದು ಹಾಗಲ್ಲ. ನೀವು ನಿಮಗೆ ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಏನಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ. 1 ದಿನ 2 ದಿನದಲ್ಲಿ ನಿಮಗೆ ಇದು ರಿಸಲ್ಟ್ ಬರೋದಿಲ್ಲ. 1 ವಾರ ಆದರೂ ನೀವು ಇದನ್ನು ಚಾಂಟ್ ಮಾಡ್ತಾನೆ ಇರಬೇಕು. ನಿಮ್ಮ ಒಂದು ಬಾಡಿ ಪಾರ್ಟ್ ಮೇಲೆ ಈ ನಂಬರ್ಗಳು ಇರಬೇಕು. ನೀವು ಎಲ್ಲೆಲ್ಲ ಹೋಗ್ತೀರೋ ಅಲ್ಲಲ್ಲೆಲ್ಲ ಈ ನಂಬರು ನಿಮ್ಮನ್ನು ಫಾಲೋ ಮಾಡಬೇಕು, ನೀವು ಈ ನಂಬರ್ನ ಫಾಲೋ ಮಾಡಬೇಕು. ಅದೇ ರೀತಿ ಸ್ವಿಚ್ ವರ್ಡ್ಸ್ ನಿಮ್ಮನ್ನು ಫಾಲೋ ಮಾಡಬೇಕು, ನೀವು ಸ್ವಿಚ್ ವರ್ಡ್ಸ್ನ ಫಾಲೋ ಮಾಡಬೇಕು. ಏನಿದು ಫಾಲೋ ಮಾಡೋದು ಅಂತ ಹೇಳಿದರೆ, ಮೇನ್ ಆಗಿ ನಾನು ಟಾಪಿಕ್ಕಿಗೆ ಬಂದ್ಬಿಡ್ತೀನಿ. ಇವಾಗ ನಾನು ಒಂದಿಷ್ಟು ನಿಮಗೆ ಹೇಳಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ಈ ಕಾನ್ಸಂಟ್ರೇಷನ್ನು, ಮೆಮೊರಿ ಪ್ರಾಬ್ಲಮ್ ಇರೋವಂಥವ್ರು, ಈ ಸ್ಟಡೀಸು, ಇದು ಎಕ್ಸಾಮ್ ಪೀರಿಯಡ್ ಅಲ್ವಾ, ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಓದಿರೋ ಅಂಥದ್ದು ನಾವು ಮರ್ತು ಹೋಗ್ತಾ ಇದ್ದೀವಿ, ನಮ್ಮ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಆಮೇಲೆ ಓದಬೇಕು ಅಂತ ಹೇಳಿದ್ರೆ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಏನೋ ಒಂಥರ ಬೇಗ ಎದ್ದು ಸ್ಟಡೀಸ್ ಮಾಡಲಿಕ್ಕೆ ಒಂದು ಲೆಥಾರ್ಜಿಕ್ನೆಸ್ ಇದೆ ಅಂತ ಹೇಳ್ತೀವಿ ಅಲ್ವಾ. ಅಂದರೆ ಸೋಮಾರಿತನ, ಆಲಸ್ಯ, ಹಾಗೆ ನಾವು ಏಕಾಗ್ರತೆ ಇಲ್ಲ ಸ್ಟಡೀಸಲ್ಲಿ ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ನಾನು ಸ್ವಿಚ್ ವರ್ಡನ್ನು ಕೊಡ್ತಾ ಇದ್ದೀನಿ. ಅದು ಏನು ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ಸ್ವಿಚ್ ವರ್ಡನ್ನು ಕೂಡ ಟೈಪ್ ಮಾಡ್ತಾ ಹೋಗ್ತೀನಿ. ಸ್ಲೋ ಕೇರ್ ಅನ್ನೋ ಅಂತ ಈ ಸ್ವಿಚ್ ವರ್ಡನ್ನು ಕೊಡ್ತಾ ಇದ್ದೀನಿ. ಸೊ ಇದು ನಿಮಗೆ ಸ್ಲೋ ಕೇರ್ ಅನ್ನೋ ಅಂತ ಈ ಸ್ವಿಚ್ ವರ್ಡ್ ಏನಾಗುತ್ತೆ, ನೀವು ಎಲ್ಲೆಲ್ಲಿ ನೀವು ಇದನ್ನು ನಿಮ್ಮ ಸ್ಟಡಿ ರೂಮ್ ಅಂತ ಏನಿರುತ್ತೆ, ಅಂದರೆ ದಿನನಿತ್ಯವೂ ನಾನು ಇಲ್ಲೇ ಕುತ್ಕೊಂಡು ಓದೋ ಅಂಥದ್ದು ಅಂತ ನೀವು ಯಾವ ಜಾಗದಲ್ಲಿ ಇರ್ತೀರೋ ಆ ಜಾಗದಲ್ಲಿ ಒಂದು ರೌಂಡ್ ಆಗಿ ನೀವು ಒಂದು ಎನರ್ಜಿ ಸರ್ಕಲ್ ಇರೋವಂಥ ಒಂದು ಪೇಪರ್ನ ಕಟ್ ಮಾಡ್ಕೊಳ್ಳಿ. ಆ ಒಂದು ರೌಂಡ್ ಪೇಪರ್ ಕಟ್ ಮಾಡ್ಕೊಳಕ್ಕೆ ಆಗದೆ ಹೋದ್ರೂ ಪರವಾಗಿಲ್ಲ, ಒಂದು ಸ್ಕ್ವೇರಲ್ಲೇ ಕಟ್ ಮಾಡ್ಕೊಳ್ಳಿ, ತೊಂದರೆನೇ ಇಲ್ಲ. ಅದರಲ್ಲಿ ನೀವು ಸ್ಲೋ ಕೇರ್ ಅನ್ನೋದನ್ನ ಒಂದು ಸ್ಮಾಲ್ ಪೇಪರಲ್ಲಿ ಬರೆದು ನೀವು ಓದೋ ಸ್ಟಡಿ ಟೇಬಲ್ ಮುಂದೆ ಇದನ್ನು ಸ್ಟಿಕ್ ಮಾಡಿಬಿಡಿ. ನೀವು ಅದನ್ನು ನೋಡಿದಾಗೆಲ್ಲ ಸ್ಲೋ ಕೇರ್ ಅನ್ನೋದು ನಿಮ್ಮ ಮೈಂಡಿಗೂ ಬರಬೇಕು, ನೀವು ಚಾಂಟ್ ಮಾಡ್ತಾ ಹೋಗಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಕಾನ್ಸಂಟ್ರೇಷನ್ನು, ಮೆಮೊರಿ, ಈ ನೆಗ್ಲೆಕ್ಟ್ ಮಾಡೋವಂಥದ್ದು, ಲೆಥಾರ್ಜಿಕ್ನೆಸ್ಸು, ಇದು ಎಲ್ಲದೂ ನಿಮ್ಮನ್ನು ಇದರಿಂದ ನೀವು ಈಚೆ ಬರಲಿಕ್ಕೆ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋವಂಥದ್ದು. ಇನ್ನೊಂದು ಮೆಥಡ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ನೀರು ಕುಡಿಯೋ ಬಾಟಲ್ ಮೇಲೆ ಈ ಒಂದು ಸ್ವಿಚ್ ವರ್ಡನ್ನು ಬರ್ಕೊಳ್ಳಿ. ಸ್ಲೋ ಕೇರ್ ಅಂತ ಹೇಳಿ ಸ್ವಿಚ್ ವರ್ಡನ್ನು ಬರ್ಕೊಳ್ಳಿ. ಸ್ವಿಚ್ ವರ್ಡನ್ನು ಬರ್ಕೊಂಡು ನೀವು ರಾತ್ರಿ ಇದಕ್ಕೆ ನೀರನ್ನು ಫಿಲ್ ಮಾಡಿ ನೀವು ಇಟ್ಟಾಗ, ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಈ ನೀರನ್ನು ಕುಡಿದಾಗ ಈ ನೀರು ಚಾರ್ಜ್ ಆಗಿರುತ್ತೆ, ಸ್ವಿಚ್ ವರ್ಡಿಂದ ಚಾರ್ಜ್ ಆಗಿರುತ್ತೆ. ಸೊ ನಿಮ್ಮಲ್ಲಿರೋ ಅಂಥ ಈ ಲೆಥಾರ್ಜಿಕ್ನೆಸ್ಸು, ನೆಗ್ಲಿಜೆನ್ಸಿ, ಹಾಗೆ ಕಾನ್ಸಂಟ್ರೇಷನ್ನು, ಮೆಮೊರಿ ಪ್ರಾಬ್ಲಮ್ಸ್ ಯಾರ್ಯಾರಿಗೆಲ್ಲ ಇದೆ ಸ್ಟೂಡೆಂಟ್ಸ್ಗಳಿಗೆ, ಇದು ಒಂದು ಕ್ರಮೇಣ ಇದು ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗೆ ಇನ್ನೊಂದು ಹೇಳ್ತಾ ಹೋಗ್ತೀನಿ, ಇದನ್ನು ನೀವು ಈ ಬಾಟಲನ್ನು ನೀವು ಓಪನ್ ಮಾಡಿಬಿಟ್ಟು
ನೀರು ತುಂಬಿರೋ ಈ ಒಂದು ಬಾಟಲ್ನಲ್ಲಿ ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಸ್ಲೋ ಕೇರ್ ಸ್ಲೋ ಕೇರ್ ಸ್ಲೋ ಕೇರ್ ಅಂತ ಹೇಳಿ ನೀವು ಇದನ್ನು ಚಾಂಟ್ ಮಾಡ್ತಾ ಇರಬೇಕು. ಚಾಂಟ್ ಮಾಡಿರೋಂಥ ನೀರನ್ನು ಸಹ ನೀವು ಕುಡಿತಾ ಹೋದಾಗ ಇದು ಕೂಡ ನಿಮ್ಮ ಮೆಂಟಲಿ ಇರೋಂಥ ಈ ಲೆಥಾರ್ಜಿಕ್ನೆಸ್ಸು, ನೆಗ್ಲಿಜೆನ್ಸಿ, ಕಾನ್ಸಂಟ್ರೇಷನ್ ಇಲ್ಲದೆ ಇರೋವಂಥದ್ದು ಇದೆಲ್ಲದ ಒಂದು ಪ್ರಾಬ್ಲಮ್ಸಿಂದ ನೀವು ಈಚೆ ಬರ್ತೀರಿ. ಇದು ಒಂದು. ಆದರೆ ಹಾಗೆ ಬಾಟಲ್ ಇಲ್ವಾ, ನೀವು ಡೈಲಿ ಅವಾಗವಾಗ ನೀವು ನೀರನ್ನು ಕುಡಿತಾ ಇದ್ದೀರಿ ಅಂದರೆ ಯಾವ ಕಪ್ಪಲ್ಲಿ ನೀರು ಕುಡಿತಾ ಇದ್ದೀರಿ ಆ ಕಪ್ಪಿನ ಮೇಲೂ ಸಹ ನೀವು ನೋಡಿ, ನಾನು ಹೇಳೋವಂಥದ್ದು ಈ ಒಂದು ನೀವು ಯಾವುದೇ ಒಂದು ಸ್ವಿಚ್ ವರ್ಡನ್ನು ಬರಿತಾ ಹೋಗ್ತೀರಿ ಅಂದರೆ ಗ್ರೀನ್ ಕಲರ್ ಪೆನ್ನು, ಆರೆಂಜ್ ಕಲರ್ ಇಲ್ಲ ರೆಡ್ ಕಲರ್, ಈ 3 ಕಲರಲ್ಲಿ ನೀವು ಇದನ್ನು ಬರೀರಿ ಇದನ್ನು. ಈಗ ನಾನು ಒಂದು ಹೇಳೋ ಅಂಥದ್ದು ಏನು ಅಂದರೆ, ಮನೆಯಲ್ಲಿ ನಾವು ವಾಟರ್ ಬಾಟಲ್ ಇರ್ಬೋದು, ನೀರು ಕುಡಿಯೋವಂಥದ್ದು ಇರ್ಬೋದು, ಯಾವುದೇ ಆಗಲಿ ಅದು ಒಂದು ಯಾವುದೇ ಮೆಟಲ್ ಆಗಿರಬಾರ್ದು. ಅಂದರೆ ಸ್ಟೀಲ್ದಿದೆ ಅಥವಾ ಇನ್ನೇನೋ ಪ್ಲಾಸ್ಟಿಕ್ ಇಂದಿದೆ ಅಥವಾ ಇನ್ನೇನೋ ಟಪ್ಪರ್ ವೇರ್ ಇದೆ, ಫೈಬರ್ ಇದೆ, ಏನೋ ಒಂದು ಹೇಳ್ತಾ ಹೋಗ್ತೀರಿ ಅಲ್ವಾ. ಇದು ಯಾವುದೂ ಇಲ್ಲದೇನೆ ನೋಡಿ, ಈ ಒಂದು ಬಾಟಲ್ ಏನಿದೆ ಇದು ಪ್ಯೂರ್ಲಿ ಗ್ಲಾಸ್ ಆಗಿರಬೇಕು. ಪ್ಯೂರ್ಲಿ ಗ್ಲಾಸಿನ ನೀರಿನ ಬಾಟಲ್ಲು ಒಂದು ಗ್ಲಾಸ್ ವಾಟರ್ ಬಾಟಲ್ ಆಗಿರಬೇಕು. ಇದ್ರ ಮೇಲೆ ನೀವು ಎಲ್ಲ ಒಂದು ಸ್ವಿಚ್ ವರ್ಡು, ನಾನು ಕೊಡೋ ಅಂಥ ಸ್ವಿಚ್ ವರ್ಡ್ ಮತ್ತು ಏಂಜಲ್ ನಂಬರ್ಸ್ನ ಬರಿತಾ ಹೋಗಿ ನೀವು ಯಾವ ಪೆನ್ನಿಂದ ಅಂದರೆ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಅಥವಾ ಆರೆಂಜ್ ಕಲರ್ ಪೆನ್ನಿಂದ ಬರಿತಾ ಹೋಗಿ ನೀವು. ಸೊ ಬೇರೆ ಯಾವುದೇ ಒಂದು ಬಾಟಲನ್ನು ಯೂಸ್ ಮಾಡಬೇಡಿ. ಸೊ ಹಾಗೆ ಸಾಕಷ್ಟು ನಾನು ಇಲ್ಲಿ ಏಂಜಲ್ ನಂಬರ್ಸ್ ಮತ್ತು ಸ್ವಿಚ್ ವರ್ಡ್ಸನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಇನ್ನೊಂದು ನಾನು ಏಂಜಲ್ ನಂಬರನ್ನು ಕೊಡ್ತಾ ಹೋಗ್ತೀನಿ, 2286730 ಅಂತ. ಅದು ಕೂಡ ನೀವು ಇದ್ರ ಮೇಲೆ ಬರಿಬೇಕಾಗುತ್ತೆ. ನಾನು ಏನು ನಂಬರ್ ಕೊಟ್ಟಿದ್ದೀನಲ್ಲ ಅದು ಕೂಡ ನೀವು ಈ ಬಾಟಲ್ ಮೇಲೆ ಬರಿಬೇಕಾಗುತ್ತೆ. ಓಕೆ. ಹಾಗೆ ಇನ್ನೊಂದು ಏನಿದೆ ಅಂತ ಹೇಳಿದರೆ, ಇಲ್ಲಿ ನಾನು ಇದು 2 ನಂಬರ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. 2585212 ಇದು ಕೂಡ ಒಂದು ನಂಬರು. ಈ ನಂಬರನ್ನು ನಾನು ನಿಮಗೆ ಆವಾಗಲೇ ಹೇಳಿದೆ, ನೀವು ನಂಬರ್ನ ಫಾಲೋ ಮಾಡ್ತಾ ಇರಬೇಕು, ನಂಬರ್ ನಿಮ್ಮನ್ನು ಫಾಲೋ ಮಾಡ್ತಾ ಇರಬೇಕು ಅಂತ. ಈ ನಂಬರನ್ನು ನೀವು ಮಲಗೋ ಅಂಥ ಪಿಲ್ಲೋ ಮೇಲೂ ಕೂಡ ಈ ನಂಬರ್ನ ಬರೆದು ಸ್ಟಿಕ್ ಮಾಡಿಕೊಂಡು ನೀವು ಮಲ್ಕೊಂಬಿಡಿ. ಅಷ್ಟೊಂದು ವೈಬ್ರೇಷನ್ಸು, ಫ್ರೀಕ್ವೆನ್ಸೀಸು, ಈ ಒಂದು ಎನರ್ಜಿ ನಿಮಗೆ ಬರ್ತಾ ಹೋಗುತ್ತೆ ಅಂತ ಹೇಳೋವಂಥದ್ದು. ಇದನ್ನೇ ನಾವು ಹೇಳೋವಂಥದ್ದು, ನಂಬರ್ ಎಲ್ಲೇ ಹೋದ್ರೂ ನಿಮ್ಮನ್ನು ಬಿಡ್ತಾ ಇಲ್ಲ, ನೀವು ಎಲ್ಲೇ ಹೋದ್ರೂ ನಂಬರ್ನ ಬಿಡ್ತಾ ಇಲ್ಲ ಅನ್ನೋದಕ್ಕೆ ನಾನು ಇದನ್ನು ಹೇಳಿದಂಥದ್ದು. ಹಾಗೆ ನೀವು ಸ್ಕೂಲ್ ಬ್ಯಾಗು ಅಥವಾ ಕಾಲೇಜ್ ಬ್ಯಾಗಲ್ಲೂ ಕೂಡ ಈ ಒಂದು ನಂಬರ್ಸ್ಗಳನ್ನು ಬರ್ಕೊಳ್ಳಿ. ಸೊ ಇಲ್ಲ ನಾವು ಅಲ್ಲೆಲ್ಲೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಮ್ಮದು ಲೆಫ್ಟ್ ಬಾಡಿ ಪಾರ್ಟಲ್ಲಿ ಈ ನಂಬರ್ಗಳನ್ನು ನೀವು ಬರಿತಾ ಹೋಗಿ. ಎಲ್ಲರಿಗೂ ಕಾಣಿಸುತ್ತೆ ಅಂದರೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟಲ್ಲಿ ನೀವು ಇದನ್ನು ಬರ್ಕೊಳ್ಬಹುದು. ತುಂಬಾ ಒಂದು ಯೂಸ್ಫುಲ್ ಆಗಿರೋವಂಥದ್ದು. ಹಾಗೆ ನಾನು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಒಂದು ಯಾವುದೇ ಥರದ ಒಂದು ಫಿಯರ್ ಇಲ್ಲ, ಒಂದು ಕಾನ್ಸಂಟ್ರೇಷನ್ಗೆ ಮತ್ತು ಯಾವುದು ಲೆಥಾರ್ಜಿಕ್ನೆಸ್ಸು, ಮೆಮೊರಿ ಪ್ರಾಬ್ಲಮ್ಮು ಇದು ಎಲ್ಲದೂ ಇದೆ ಅಂತ ಹೇಳಿದ್ರೆ ನಾನು ಒಂದು ಕ್ರಿಸ್ಟಲ್ನ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಮಿಥಿಸ್ಟ್ ಕ್ರಿಸ್ಟಲನ್ನು ಈ ಬ್ರೇಸ್ಲೆಟ್ ಮುಖಾಂತರನಾದರೂ ಹಾಕ್ಕೊಳ್ಬೋದು, ಅಥವಾ ನಿಮಗೆ ಯಾವುದು ಕ್ರಿಸ್ಟಲ್ ಬೇಕೋ ಆ ಕ್ರಿಸ್ಟಲನ್ನು ನೀವು ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ನಿಮಗೆ ಸಾಕಷ್ಟು ರಿಸಲ್ಟನ್ನು ಕೊಡುತ್ತೆ ಅಮಿಥಿಸ್ಟ್ ಕ್ರಿಸ್ಟಲ್. ಹಾಗೆಯೇ ನಾನು ಇಲ್ಲಿ ನಿಮಗೆ ಇನ್ನೊಂದು ಹೇಳಕ್ಕೆ ಹೊರಟಿರೋದೇನು ಅಂದರೆ, ಸೊ ಎಕ್ಸಾಮ್ ಸಕ್ಸಸ್ ಮಾಡಿಕೊಳ್ಳಲಿಕ್ಕೆ ನಾವು ಓದಿದ್ದೀವಿ, ಎಷ್ಟು ಸ್ಕೋರ್ ಮಾಡಿದರೂ ನಮ್ಮದು ಸ್ಕೋರ್ ಕಮ್ಮಿ ಆಗ್ತಾ ಇದೆ, ನಮ್ಮ ಎಕ್ಸ್ಪೆಕ್ಟೇಷನ್ನಿಗೆ ನಮಗೆ ಈ ಒಂದು ರಿಸಲ್ಟನ್ನು ನಾವು ಕೊಡ್ತಾ ಇಲ್ಲ ಅಂತ ಅನ್ನೋರಿಗೆ ಒಂದು ನಂಬರ್ನ ಕೊಡ್ತಾ ಇದ್ದೀನಿ, 7000808192 ಅನ್ನುವಂಥದ್ದು. ಅದು ಕೂಡ ನಾನು ಏನೇನೆಲ್ಲ ಸ್ವಿಚ್ ವರ್ಡ್ಸನ್ನು, ಏಂಜಲ್ ನಂಬರ್ಸನ್ನು ಕೊಡ್ತಾ ಹೋಗ್ತೀನಿ, ಪ್ರತಿಯೊಂದೂ ನಾನು ಹೇಳ್ತಾ ಇರೋದು ಈ ನಿಮ್ಮ ಒಂದು ವಾಟರ್ ಬಾಟಲ್ ಮೇಲೆ ಬರ್ಕೊಳ್ಳಿ, ಅಥವಾ ನೀರು ಕುಡಿಯೋ ಅಂಥ ಕಪ್ಪಿನ ಮೇಲೂ ಬರ್ಕೊಳ್ಬಹುದು. ಹಾಗೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟಲ್ಲಿ ಬರ್ಕೊಳ್ಬಹುದು, ನಿಮ್ಮ ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗಲ್ಲಿ ಬರ್ಕೊಳ್ಬೋದು. ನೀವು ಸ್ಟಡಿ ಮಾಡುವಂಥ ಜಾಗದ ಮುಂದೆ ನಿಮ್ಮ ವಾಲ್ ಮೇಲೆ ಇದನ್ನು ಸ್ಟಿಕ್ ಮಾಡಬಹುದು. ಹಾಗೆಯೇ ನಿಮ್ಮ ಮೊಬೈಲ್ ವಾಲ್ಪೇಪರ್ನಲ್ಲಿ ಬರ್ಕೊಳ್ಬಹುದು.
ಎಲ್ಲ ಕಡೆ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಬರ್ಕೊಳ್ಳಿ ಅಂತಲೇ ಹೇಳ್ತೀನಿ. ಅದಕ್ಕೆ ಪದೇ ಪದೇ ಹೇಳುವಂಥದ್ದು, ನೀವು ನಂಬರ್ನ ಸ್ವಿಚ್ ವರ್ಡನ್ನು ನೀವು ಫಾಲೋ ಮಾಡಿ, ಅದು ಕೂಡ ನಿಮ್ಮನ್ನು ಫಾಲೋ ಮಾಡಿ. ನೋಡಿ, ಇದೆಲ್ಲ ಏನು ಅಂದರೆ ನಾವು ನೋಡ್ತಾ ನೋಡ್ತಾ ಎಲ್ಲ ಒಂದು ಕಡೆ ನಾವು ಮರ್ತೋಗಿದ್ದೀವಿ ಅಂದರೂ ಕೂಡ ನೋಡ್ತಾ ನೋಡ್ತಾ ನಮ್ಗೇನಾಗುತ್ತೆ, ಓ ಇಲ್ಲ ನಾನು ಚಾಂಟ್ ಮಾಡಿಲ್ಲ, ಈಗ ಸ್ವಲ್ಪ ಸಮಯ ಇದೆ, ನಾನು ಒಂದಷ್ಟು 51 ಟೈಮ್ಸ್ ಚಾಂಟ್ ಮಾಡೋಣ. ಸೊ ಲೈಕ್ ಸ್ಲೋ ಕೇರ್ ಅಂತ ಚಾಂಟ್ ಮಾಡ್ತಾ ಹೋಗೋದು ಅಷ್ಟೇ ಇದು. ಸೊ ನಮ್ಮ ಇಂಟೆನ್ಷನ್ ಏನಿರುತ್ತೆ, ಪ್ರತಿಯೊಬ್ಬರಿಗೂ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಏನೇನೆಲ್ಲ ಭಯ ಇದೆ, ಆತಂಕ ಇದೆ, ಸೊ ಇದು ಏನೇನೆಲ್ಲ ನಿಮಗೆ ಎಕ್ಸಾಮ್ ಫಿಯರ್ ಅಂತ ಇದೆ, ಎಲ್ಲದಕ್ಕೂ ಓವರ್ ಆಲ್ ಆಗಿ ನಾನು ನಿಮಗೆ ಕೊಡ್ತಾ ಇರುವಂಥ ಕೆಲವೊಂದು ಸ್ವಿಚ್ ವರ್ಡ್ಸು ಮತ್ತು ಏಂಜಲ್ಸ್ ನಂಬರ್ಸ್ನ ತಗೊಂಡು ಬಂದಿದ್ದೀನಿ. ಹಾಗೆ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದೆ, ನರ್ವಸ್ನೆಸ್ ಜಾಸ್ತಿ ಇದೆ ಅಂತ ಅನ್ನೋರು ಬ್ಲಫ್ ಅನ್ನೋಂಥ ಈ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋಗಿ. ಬ್ಲಫ್ 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 ಅನ್ನುವಂಥ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋಗಿ. ಇದು ನರ್ವಸ್ನೆಸ್ಸು, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ತೀವಿ. ಇದು ಸ್ಟಡಿಗೆ ಮಾತ್ರನಾ? ಇಲ್ಲ, ನಮ್ಮ ಲೈಫಲ್ಲೂ ಎಷ್ಟೋ ವಿಚಾರಗಳಿಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ಅಂಥವರು ಕೂಡ ಈ ಒಂದು ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ಬೋದು. ಹಾಗೆಯೇ ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸ್ಟೂಡೆಂಟ್ಸ್ಗೆ ಸ್ಟಡೀಸ್ನಲ್ಲಿ ಲೇಸಿನೆಸ್ ಇದೆ ಅಂದರೆ, ಯಾರಾದರೂ ಪೇರೆಂಟ್ಸ್ಗಳು ಹೇಳಿದ ತಕ್ಷಣ ಇಲ್ಲ ನಾನು ಟಿ ವಿ ನೋಡ್ತಾ ಇದ್ದೀನಿ, ನಾನು ಮೊಬೈಲ್ ನೋಡ್ತಾ ಇದ್ದೀನಿ, ಈಗಂತೂ ಟಿ ವಿ ನೋಡೋದು, ಮೊಬೈಲ್ ನೋಡೋದು ಇದೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟು ಎಕ್ಸಾಮ್ ಟೈಮಲ್ಲಿ ಮಕ್ಕಳು ತುಂಬಾ ಒಂದು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ನಾನು ಕೊಡ್ತಾ ಇರೋವಂಥ ಸ್ವಿಚ್ ವರ್ಡ್ ಏನು ಅಂದರೆ ಟುಗೆದರ್ 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 ಅನ್ನೋವಂಥ ಈ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ಈ ಮನೆಯಲ್ಲಿ ಯಾವಾಗಲೂ ನಮ್ಗೇನು ಅನಿಸುತ್ತೆ ಅಂದರೆ, ಮಕ್ಕಳನ್ನ ಇನ್ನೊಬ್ಬರೊಟ್ಟಿಗೆ ನಾವು ಕಂಪೇರ್ ಮಾಡ್ತಾ 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 ಅಥವಾ ಮಕ್ಕಳೇ ಅವರ ಸೆಕ್ಷನ್ನಲ್ಲಿ ಯಾರು ಟಾಪರ್ ಅಂತ ಹೇಳಿ ಕಂಪೇರ್ ಮಾಡ್ತಾ ಮಾಡ್ತಾ ಅವರಲ್ಲಿ ಎಲ್ಲೋ ಒಂದು ಕಡೆಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸು, ಆಮೇಲೆ ಎಲ್ಲೋ ಒಂದು ಕಡೆಗೆ ಫಿಯರ್ ಸ್ಟಾರ್ಟ್ ಆಗುತ್ತೆ. ಇಂಥ ಮಕ್ಕಳು ಏನು ಮಾಡಬೇಕು ಅಂದರೆ, ಐ ಆಮ್ ಜೀನಿಯಸ್ ಅಂತ ಹೇಳಿ ಈ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋಗಬೇಕು. ನಾನು ಏನೇ ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ, ನೀವು ನೀರು ಕುಡಿಯೋ ಕಪ್ಪಿಗೆ ಇದನ್ನು ಸ್ಟಿಕ್ ಮಾಡ್ಕೊಂಬಿಡಿ, ಅಥವಾ ಬಾಟಲ್ಲಿಗೆ ನೀವು ಇದನ್ನು ಪೇಪರ್ ಮೇಲೆ ಬರೆದು ಅದನ್ನು ಸ್ಟಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಬಾಟ್ಲು ಮೇಲೇ ಬರಿಬಹುದು. ನೀವು ಸ್ಕೆಚ್ ಪೆನ್ನಲ್ಲಿ ಬರೆದ್ರೆ ಅದು ಹಳಸೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಒಂದು ಮಾರ್ಕರಿಂದ, ರೆಡ್ ಮಾರ್ಕರ್ ಅಥವಾ ಗ್ರೀನ್ ಮಾರ್ಕರ್ ಎರಡು ಸಿಕ್ಕಿಲ್ಲ ಅಂದರೆ ಆರೆಂಜ್ ಮಾರ್ಕರಲ್ಲಿ ಬರೀರಿ. 3 ಸಿಗ್ಲಿಲ್ವಾ ಬ್ಲೂ ಮಾರ್ಕರಲ್ಲಿ ಸಿಗುತ್ತೆ, ಬರೀರಿ. ಸೊ ಈ ಥರ ನೀವು ಬಾಟಲ್ ಮೇಲೆ ಮಾರ್ಕರ್ ತಗೊಂಡು ಇದನ್ನು ಬರೆದು ರಾತ್ರಿ ಹೊತ್ತು ನೀರನ್ನು ತುಂಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ನೋಡ್ತಾ ನೀವು ಬರ್ದಿರೋ ಸ್ವಿಚ್ ವರ್ಡ್ಸನ್ನು ಕೂಡ ಚಾಂಟ್ ಮಾಡ್ತಾ ನೀರನ್ನು ಕುಡಿತಾ ಹೋಗಿ. ನಿಮ್ಮ ಇಂಟೆನ್ಷನ್ ಕರೆಕ್ಟಾಗಿರಬೇಕು ಸ್ಟಡೀಸಲ್ಲಿ, ಎಲ್ಲದೂ ಇದು ವರ್ಕ್ ಆಗತ್ತೆ. ಸೊ ಇದೆಲ್ಲ ಏನು ಅಂದರೆ, ಓವರ್ ಆಲ್ ನಾನು ಹೇಳಕ್ಕೆ ಹೊರಟಿರೋದೇನು ಅಂದರೆ, ಯಾರಿಗೆಲ್ಲ ಕಾನ್ಸಂಟ್ರೇಷನ್ ಪವರು ಕಮ್ಮಿ ಇದೆ, ಫಿಯರ್ ಇದೆ, ಓದಿರೋದೆಲ್ಲ ಬೇಗ ಮರ್ತೋಗ್ತಾ ಇದೆ ಅನ್ನೋ ಅಂಥವ್ರು, ಸಕ್ಸಸ್ ಆಗಲ್ಲ ಅಂತ ಫಿಯರ್ ಇಟ್ಕೊಂಡಿರೋ ಅಂಥವ್ರು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ನಾನು ಹೇಳ್ತಾ ಇರೋದು ಓವರ್ ಆಲ್ ಆಗಿ ತಗೊಂಡಿದ್ದೀನಿ ಸ್ಟೂಡೆಂಟ್ಸ್ಗೆ ಅಂತ. ನಾನು ಏನೇನೆಲ್ಲ ಸ್ವಿಚ್ ವರ್ಡ್ಸು ಮತ್ತು ಏಂಜಲ್ ನಂಬರ್ನ ಕೊಡ್ತಾ ಇದ್ದೀನಿ, ಇದನ್ನ ನೀವು ಮಾಡಬೇಕಾಗಿರೋದಿಷ್ಟೇ. ಒಂದು ಗ್ಲಾಸ್ ಬಾಟಲ್ ತಗೊಳ್ಳಿ, ಈ ಬಾಟಲ್ ಮೇಲೆ ನೀವು ಬರಿತಾ ಹೋಗಿ. ಎಷ್ಟೋ ಜನಕ್ಕೆ ಇಲ್ಲ ನಾವು ಅದಕ್ಕೋಸ್ಕರ ಮಾರ್ಕರ್ ತಗೊಂಡು ಬರಿಬೇಕಾ ಅಂತ ಇರೋರು ಒಂದು ಕೆಲಸ ಮಾಡಿ, ಒಂದು ವೈಟ್ ಶೀಟ್ ತಗೊಳ್ಳಿ. ವೈಟ್ ಶೀಟಲ್ಲಿ ನಾನು ಕೊಟ್ಟಿರೋ ಅಂಥ ಅಷ್ಟು ಸ್ವಿಚ್ ವರ್ಡ್ಸ್ ಮತ್ತು ಏಂಜಲ್ ನಂಬರ್ಸ್ನ ಬರೀರಿ. ಅದನ್ನು ನಿಮ್ಮ ಬಾಟಲ್ ಮೇಲೆ ಸ್ಟಿಕ್ ಮಾಡಿಬಿಡಿ. ನೀವು ಯಾವಾಗಲೇ ನೀರು ಕುಡಿಬೇಕು ಅಂತ ಅನಿಸಿದ್ರು ಇದೇ ನೀರಿನಿಂದನೇ ನೀವು ಕುಡಿತಾ ಬರಬೇಕು. ರಾತ್ರಿ ತುಂಬಿಟ್ಟು ಬೆಳಿಗ್ಗೆ ಕುಡಿಯೋಂಥದ್ದು ತುಂಬಾ ಒಂದು ವಾಟರು ಚಾರ್ಜ್ ಆಗಿಬಿಟ್ಟಿರುತ್ತೆ. ನಂತರ ಖಾಲಿ ಆದಮೇಲೆ ಮತ್ತೆ ನೀವು ಫಿಲ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ನೀರು ಕುಡಿಯೋ ಒಂದು ಗ್ಲಾಸಿಗೂ ಕೂಡ ಮಾಡಿ ಇಟ್ಕೊಳ್ಳಿ. ಅಲ್ಲೂ ಕೂಡ ನೀವು ಮಾರ್ಕರಿಂದ ಬರೀಲಿಕ್ಕಾಗಲಿಲ್ಲ ಅಂದರೆ ಒಂದು ವೈಟ್ ಶೀಟಲ್ಲಿ ಎಲ್ಲದನ್ನು ನಾನು ಕೊಟ್ಟಿರೋ ಅಂಥ ನಂಬರ್ಸ್ಗಳನ್ನು ಹಾಗೂ ಸ್ವಿಚ್ ವರ್ಡ್ಸ್ಗಳನ್ನು ಬರೆದು ಗ್ಲಾಸ್ ಮೇಲೇನು ಸ್ಟಿಕ್ ಮಾಡಿ ಇಟ್ಕೊಂಡ್ಬಿಡಿ. ಯಾವಾಗಲೂ ನೀರು ತುಂಬಿರಲಿ. ಆ ನೀರನ್ನು ನೀವು ಕುಡಿತಾ ಬಂದಾಗ ಎಷ್ಟೋ ಸ್ಟೂಡೆಂಟ್ಸ್ಗಳಲ್ಲಿ ಇದ್ದಂಥ
ಒಂದು ಏನೇನೆಲ್ಲ ಲ್ಯಾಕ್ ಆಫ್ ಅಂತ ಕರಿತೀವೋ, ಯಾವುದೆಲ್ಲ ಕೊರತೆಗಳಿರುತ್ತೆ, ಪ್ರಾಬ್ಲಮ್ಸ್ಗಳಿರುತ್ತೆ, ಹಾಗೆ ನೆಗೆಟಿವ್ ಥಾಟ್ಸ್ಗಳು ಯಾರಿಗೆಲ್ಲ ಇರುತ್ತೆ ಅದೆಲ್ಲವನ್ನೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸಾಕಷ್ಟು ನಾನು ಈ ಒಂದು ಸ್ವಿಚ್ ವರ್ಡ್ ಮತ್ತು ಸ್ವಿಚ್ ಏಂಜಲ್ ನಂಬರ್ಸ್ಗಳನ್ನು ಕೊಟ್ಟಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿ. ಹಾಗೆಯೇ ಇಲ್ಲಿ ನೀವು ಮೆಂಟಲ್ ಕ್ಲಾರಿಟಿ ಅಂತ ಒಂದು ತಗೊಳ್ತೀನಿ. ಮೆಂಟಲ್ ಕ್ಲಾರಿಟಿಗೆ ನಾನು ಇಲ್ಲಿ ಕೊಡ್ತಾ ಇರೋ ಅಂಥ ನಂಬರ್ ಯಾವುದು ಅಂದರೆ 10,000 ಹರ್ಡ್ಸ್ ಅಂತ ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ವರ್ಕ್ ಆಗುವಂಥದ್ದು. ಇದನ್ನು ಕೂಡ ನೀವು ಮಾಡ್ಕೊಳ್ಳಿ. ಹಾಗೆಯೇ ಸಾಕಷ್ಟು ಇಲ್ಲಿ ಒಂದು ಕಾನ್ಸಂಟ್ರೇಷನಿಗಿರ್ಬೋದು, ಫೋಕಸ್ಸು, ಮೆಮೊರಿ, ಇದು ಎಲ್ಲದಕ್ಕೂ ಕೆಲವು ಮಕ್ಕಳೇನಂದರೆ ತುಂಬ ತುಂಟು ಮಕ್ಕಳು ಇರ್ತಾರೆ. ತುಂಬ ತುಂಟು ಮಕ್ಕಳು ಸರಿಯಾಗಿ ಮಾತು ಕೇಳೋದಿಲ್ಲ, ಇಂಟೆಲಿಜೆಂಟ್ ಇರ್ತಾರೆ ಆದರೆ ಸಮಯ ವೇಸ್ಟ್ ಮಾಡೋವಂಥದ್ದು. ಇಂಥ ಮಕ್ಕಳಿಗೂ ಕೂಡ ಇಲ್ಲಿ ನಾನು ನಂಬರ್ಸ್ಗಳನ್ನು ಕೊಡ್ತಾ ಹೋಗಿದ್ದೀನಿ. ಹೀಗಿರುವಾಗ ನೀವು ಎಲ್ಲರೂ ನಾನು ಕೊಟ್ಟಂಥ ಈ ಒಂದು ನಂಬರ್ಸ್ಗಳನ್ನು ಮತ್ತು ಸ್ವಿಚ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಎಕ್ಸಾಮ್ಗೆ ಹೋಗುವಂಥ ಎಕ್ಸಾಮ್ ಪೀರಿಯಡ್ ಇದು. ಸೊ ಫೆಬ್ರವರಿ ಮಾರ್ಚ್ ಅಂದರೆ ಎಲ್ಲರಿಗೂ ಎಕ್ಸಾಮ್ ಪೀರಿಯಡು. ಇದರಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಿಮಗೆ ಗ್ಲಾಸ್ ಬಾಟಲ್ಲೇ ಆಗಿರಬೇಕು. ಹಾಗೆ ಗ್ರೀನ್ ಮತ್ತು ನೀವು ಆರೆಂಜ್ ಆರ್ ರೆಡ್ ಪೆನ್ನಲ್ಲಿ ನೀವು ನಂಬರ್ಸ್ ಆರ್ ಸ್ವಿಚ್ ವರ್ಡ್ಸನ್ನು ಬರೀಬೇಕು. ಬರೀಲಿಕ್ಕೆ ನೀವು ಸ್ಕೆಚ್ ಪೆನ್ನಲ್ಲಿ ಬರೀಲಿಕ್ಕೆ ಆಗಲಿಲ್ಲ ಅನ್ನೋರು ಮಾರ್ಕರಿಂದ ಬರೀರಿ. ಅದು ಎರಡೂ ಸಿಗಲಿಲ್ಲ ನಿಮಗೆ ಅಂದರೆ ವೈಟ್ ಶೀಟಲ್ಲಿ ನಾ ಕೊಟ್ಟಂಥ ಎಲ್ಲದನ್ನು ಬರೆದು ಈ ಬಾಟಲಿಗೆ ಮತ್ತು ನೀವು ನೀರು ಕುಡಿಯುವಂಥ ಒಂದು ಗ್ಲಾಸಿಗೆ ಇದನ್ನು ಸ್ಟಿಕ್ ಮಾಡಿ, ಯಾವಾಗಲೂ ನೀರು ಅದರಲ್ಲಿ ತುಂಬಿಡಿ. ಯಾವಾಗಲೂ ನೀರು ಚಾರ್ಜ್ ಆಗ್ತಾ ಇರುತ್ತೆ, ಅದನ್ನು ನೀವು ಕುಡಿತಾ ಬನ್ನಿ. ಸಮಯ ಇದ್ದಾಗೆಲ್ಲ ನಾ ಕೊಟ್ಟಿರೋಂಥ ಸ್ವಿಚ್ ವರ್ಡ್ಸನ್ನು ಚಾಂಟ್ ಮಾಡ್ತಾ ಬನ್ನಿ. ಮಿನಿಮಮ್ ಅಂದರೂ 51 ಟೈಮ್ಸ್ ಚಾಂಟ್ ಮಾಡಿ. ನಂಬರ್ಸನ್ನು ಚಾಂಟ್ ಮಾಡಿ. ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ನಂಬರ್ಸನ್ನು ಬರ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರು, ಫೋಕಸ್ಸು, ಕಾನ್ಸಂಟ್ರೇಷನ್ನು, ಆ ಫಿಯರ್ ಇರುವಂಥದ್ದು, ಲೆಥಾರ್ಜಿಕ್ನೆಸ್ಸು ಎಲ್ಲದೂ ಹೊರಟೋಗಿ ನೀವೇನು ಅಂದ್ಕೊಂಡಿದ್ದೀರೋ ಆ ಥರ ರಿಸಲ್ಟು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಟಾಪಿಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಸ್ಟೂಡೆಂಟ್ಸ್ಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಶೇರ್ ಮಾಡಿ. ಹಾಗೆ ನಾ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಒಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.